ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಮೊನ್ನೆೊಬ್ಬರು ಅಡಿಕೆ ಕೃಷಿಕರು ಫೋನ್ ಮಾಡಿದ್ರು. ಏನಂತ ಹೇಳಿದರೆ, ಅವರು ಅಡಿಕೆ ತೋಟದ ಒಳಗಡೆ ಜಾಯಿಕಾಯಿ ಗಿಡ ನೆಟ್ಟು 6 ವರ್ಷ ಆಗಿದೆಂತೆ. 50 ಗಿಡವನ್ನು ನೆಟ್ಟಿದ್ರು, ಆದರೆ ಯಾವುದೇ ರೀತಿಯ ಕಾಯಿಗಳು ಬರ್ತಾ ಇಲ್ಲ ಅಂತ. ಅವರು ನನ್ನ ಒಂದು ವಿಡಿಯೋವನ್ನು ನೋಡಿದರು. ಅದರಲ್ಲಿ ನಾನು ಜಾಯಿಕಾಯಿಯಲ್ಲಿ ಗಂಡು ಮತ್ತು ಹೆಣ್ಣು ಅಂತ ಬೇರೆ ಬೇರೆ ಗಿಡಗಳಿದೆ ಅಂತ ಹೇಳಿದ್ದೆ. ಹಾಗೆ ಅವರಿಗೆ ಒಂದು ಸಂಶಯ ಬಂದಿತ್ತು, ಅಂದರೆ ಅವರ ತೋಟದಲ್ಲಿ ಗಂಡು ಇದೆ ಅಂತ. ಹಾಗೆ ಅವರು ಅದನ್ನು ನರ್ಸರಿಯವರಲ್ಲಿ ಕೇಳಿದಾಗ ಅಲ್ಲಿಯ ನರ್ಸರಿಯವರು ಹೇಳಿದ್ರಂತೆ, ಅಲ್ಲ, ಯಾವುದಾದ್ರೂ ಒಂದು ಗಿಡದಲ್ಲಿ ಗಂಡು ಅಂತ ಹೆಣ್ಣು ಅಂತ ಎರಡು ಇರ್ತದ? ಈಗ ಮಾವಿನ ಮರದಲ್ಲಿ ಗಂಡು ಗಿಡ ಅಂತ ಇದೆಯಾ, ಅಥವಾ ಹೆಣ್ಣು ಗಿಡ ಅಂತ ಇದೆಯಾ? ಅಡಿಕೆಯಲ್ಲಿ ಗಂಡು ಗಿಡ ಹೆಣ್ಣು ಗಿಡ ಅಂತ ಇದೆಯಾ? ಅದು ಯಾರು ನಿಮಗೆ ಸುಮ್ಮನೆ ತಮಾಷೆಗೆ ಹೇಳಿರ್ಬೋದು ಅಂತ ಹೇಳಿದ್ರಂತೆ. ಇದನ್ನು ನೋಡಿ ಅವರಿಗೆ ಮತ್ತೂ ಸಂಶಯ ಆಯಿತು. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಅಡಿಕೆ ತೋಟದ ಒಳಗಡೆ ಜಾಯಿಕಾಯಿ ಗಿಡವನ್ನು ಯಾಕೆ ನೆಡಬೇಕು ಅಂತ ಹೇಳುವುದರ ಬಗ್ಗೆ, ಮತ್ತು ಜಾಯಿಕಾಯಲ್ಲಿ ಗಂಡು ಮತ್ತು ಹೆಣ್ಣು ಅಂತ 2 ವಿಧಗಳು ಇದೆ ಅಂತಲೂ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಸ್ನೇಹಿತರೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕೃಷಿಕರು ಅಡಿಕೆಯನ್ನು ಬೆಳೆಸ್ತಾ ಇದ್ದಾರೆ, ಬೆಳೆಯಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸ್ನೇಹಿತರೆ. ಆದರೆ ಯಾರು ಕೂಡ ಅಡಿಕೆ ತೋಟದ ಒಳಗಡೆ ಎಡೆ ಕೃಷಿ ಮಾಡುವತ್ತ ಅಷ್ಟೊಂದು ಗಮನ ಹರಿಸ್ತಾ ಇಲ್ಲ. ಇಲ್ಲಿ ಸೋಲ್ತಾರೆ ಸ್ನೇಹಿತರೆ, ಖಂಡಿತ ಸೋಲ್ತಾರೆ ಅಡಿಕೆ ಕೃಷಿಕರು. ಕೇವಲ ಅಡಿಕೆಯನ್ನು ನಂಬಿದರೆ ನಾವು ಖಂಡಿತ ಸೋಲ್ತೇವೆ. ಅದಕ್ಕಾಗಿ ನಾವು ಅಡಿಕೆ ತೋಟದ ಒಳಗಡೆ ಎಡೆ ಕೃಷಿಯನ್ನಂತೂ ಮಾಡಲೇಬೇಕು. ಕರಿಮೆಣಸು, ಜಾಯಿಕಾಯಿ, ಕೊಕ್ಕೋ, ಕಾಫಿ, ಬಾಳೆ ನೆರಳಿನಲ್ಲಿ ಬೆಳೆಯುವಂಥ ಗಿಡಗಳು. ಹಾಗಾಗಿ ನಾವು ಅಡಿಕೆ ತೋಟದ ಒಳಗಡೆ ಎಡೆ ಕೃಷಿಯನ್ನು ಮಾಡಿ ಲಾಭ ಗಳಿಸ್ಬೋದು. ನಮಗೆ ಅಡಿಕೆಯ ಮೇಲಿನ ಅವಲಂಬನೆ ಮತ್ತು ಒತ್ತಡ ತಪ್ತದೆ ಸ್ನೇಹಿತರೆ. ಇಲ್ಲದಿದ್ದರೆ ಭವಿಷ್ಯದಲ್ಲಿ ಈ ರೀತಿ ಒಟ್ಟಾರೆಯಾಗಿ ನಾವು ಕೃಷಿ ಮಾಡಿದರೆ ಅಡಿಕೆಯನ್ನು ಮಾತ್ರ ಖಂಡಿತ ಸೋಲ್ತೇವೆ. ಯಾಕಂತ ಹೇಳಿದರೆ 90% ಅಡಿಕೆ ಉತ್ಪನ್ನ ಹೋಗುವುದೇ, ಅಥವಾ ಅಡಿಕೆ ಹೋಗುವುದೇ ತಂಬಾಕಿನೊಟ್ಟಿಗೆ ಮಿಕ್ಸ್ ಮಾಡಲಿಕ್ಕೆ. ಅಂದರೆ ಅದು ಗುಟ್ಕಾ ಇರ್ಬೋದು ಅಥವಾ ಪಾನ್ ಮಸಾಲೆ ಇರ್ಬೋದು, ಏನೇ ಇರ್ಬೋದು, ನಮ್ಮ ಅಡಿಕೆ 90% ಹೋಗುವುದು ಒಂದೇ ಉತ್ಪನ್ನಕ್ಕೆ, ಅಂದರೆ ತಂಬಾಕಿನೊಟ್ಟಿಗೆ ಮಿಶ್ರಣ ಮಾಡಲಿಕ್ಕೆ. ತಂಬಾಕು ಅಂತ ಹೇಳೋದು ಆರೋಗ್ಯಕ್ಕೆ ಹಾನಿಕರ, ಅದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಇಲ್ಲಿ ನಾವು ಸ್ವಲ್ಪ ಈಗಲೇ ಎಚ್ಚೆತ್ಕೊಳ್ಬೇಕು ಸ್ನೇಹಿತರೆ. ನಾನು ಮೊನ್ನೆ ಸಹ ಒಂದು ವಿಡಿಯೋ ಮಾಡಿದ್ದೇನೆ, ಮುಂದಿನ 5 ವರ್ಷದಲ್ಲಿ ನಮ್ಮ ಅಡಿಕೆ ತೋಟದಲ್ಲಿ ಎಡೆ ಕೃಷಿ ಅಂದರೆ ನಮ್ಮ ಮುಖ್ಯ ಆದಾಯ ಇರಬೇಕು ಅಂತ. ಈ ಜಾಯಿಕಾಯಿ ನೋಡಿ ಈ ರೀತಿ ಇರ್ತದೆ, ಅಡಿಕೆ ತೋಟದ ಒಳಗಡೆ ಒಳ್ಳೆ ರೀತಿಯಲ್ಲಿ ಬೆಳೀತದೆ ನೋಡಿ. ಇದು ಒಂದು ಸಾಂಬಾರ ಬೆಳೆ. ಸಾಂಬಾರ ಬೆಳೆ ಅಂತ ಹೇಳಿದರೆ ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆಗೆ ಪರಿಮಳಕ್ಕೆ ಅಂತ ಉಪಯೋಗಿಸುವುದರಲ್ಲಿ ಮುಖ್ಯ ಪಾತ್ರ. ಇದರಲ್ಲಿ ಯಾವುದೆಲ್ಲ ಬರ್ತದೆ ಸಾಂಬಾರ ಬೆಳೆಯಲ್ಲಿ? ಕರಿಮೆಣಸು, ಏಲಕ್ಕಿ, ಲವಂಗ, ಚಕ್ಕೆ, ಜಾಯಿಕಾಯಿ, ಈ ರೀತಿಯದೆಲ್ಲ ಬರ್ತದೆ. ಹಾಗಾಗಿ ಇದಕ್ಕೆ ಯಾವತ್ತೂ ಕೂಡ ಬೆಲೆ ಕಡಿಮೆ ಆಗ್ತದೆ ಅಂತ ಹೇಳುವಂಥ ಒಂದು ಪ್ರಶ್ನೆ ಇಲ್ಲ ಸ್ನೇಹಿತರೆ. ಅತ್ಯಧಿಕ ದರ ಈಗಲೂ ಇದೆ. 1 kg ಜಾಯಿಕಾಯಿ ಪತ್ರೆಗೆ 2000 ಹತ್ತಿರ ಇದೆ. ಹಾಗೆಯೇ ಇದರಲ್ಲಿ 2 ಉತ್ಪನ್ನ, ಗೋಟು ಅಂತ, ಆ ಗೋಟುವಿಗೂ ಕೂಡ 500 ರೂಪಾಯಿಂದ ಮೇಲೆ ಇದೆ. ರೇಟು ಎಷ್ಟೇ ಇರಲಿ ಸ್ನೇಹಿತರೆ, ಅದು ನಮಗೆ ಮುಖ್ಯ ಅಲ್ಲ. ರೇಟು ಏರುಪೇರು ಇದ್ದೇ ಇರ್ತದೆ, ಹೆಚ್ಚು ಆಗ್ಬೋದು ಕಡಿಮೆನೂ ಆಗ್ಬೋದು, ಅದು ಬೇರೆ ವಿಷಯ. ಆದರೆ ನಮ್ಮದು ಕೆಲಸ ಏನು? ನಮಗೆ ತೋಟದ ಒಳಗಡೆ ಗಿಡಗಳನ್ನು ನಾಟಿ ಮಾಡುವ ಕೆಲಸ. ಯಾಕಂತ ಹೇಳಿದರೆ ಭವಿಷ್ಯದಲ್ಲಿ ಅಡಿಕೆಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದಷ್ಟೇ. ನೋಡಿ, ಈಗ ನೋಡಿದರೆ ಯಾವುದೇ ಕಾಯಿಗಳಿಲ್ಲ. 20 ದಿನ ಆಯಿತು ಸ್ನೇಹಿತರೆ, ಕಂಪ್ಲೀಟ್ ಕೊಯ್ಲು ಮುಗಿದು. ಅಂದರೆ ಇದು ಮಳೆಗಾಲದಲ್ಲಿ ಸಿಗುವಂಥ ಒಂದು ಬೆಳೆ, ಮಳೆಗಾಲದ ಖರ್ಚಿಗೆ ಅಂತ ಸಿಗುವಂಥ ಒಂದು ಬೆಳೆ ಅಂತಲೂ ಹೇಳ್ಬೋದು. ಯಾಕಂತ ಹೇಳಿದರೆ ಅಡಿಕೆಯನ್ನು ಒಣಗಿಸಿ ನಾವು ಪ್ಯಾಕೆಟ್ ಮಾಡಿ ಇಟ್ಟರೆ ಹಳೆಯ ಅಡಿಕೆಗೆ ಜಾಸ್ತಿ ರೇಟು ಬರ್ತದೆ. ಆದರೆ ನಮಗೆ ಮಳೆಗಾಲದ ಖರ್ಚಿಗೆ ಅಂತ ಮಳೆಗಾಲದಲ್ಲೇ ಸಿಗುವ ಒಂದು ಉತ್ಪನ್ನ ಈ ಜಾಯಿಕಾಯಿ. ಇಲ್ಲಿ ಹೂ ಬಂದಿದೆ, ಸಣ್ಣದು ಮೊಗ್ಗು. ಇಲ್ಲಿ ಒಂದು ಸಣ್ಣ ಮಿಡಿ ಬಂದಿದೆ ನೋಡಿ, ಇದು ಹೆಣ್ಣು ಗಿಡ. ನಮ್ಮ ತೋಟದಲ್ಲಿ ನಾವು ಎಷ್ಟು ಜಾಯಿಕಾಯಿ ಗಿಡ ನೆಡ್ತೇವೆ ಅಂತ ಲೆಕ್ಕಕ್ಕಿಲ್ಲ, ಆದರೆ ಪರಾಗಸ್ಪರ್ಶಕ್ಕೆ ಅಂತ ಗಂಡು ಗಿಡ ಬೇಕು. ಇಲ್ಲಿ ವಿಷಯ ಏನಂತ ಹೇಳಿದರೆ, ಜಾಯಿಕಾಯಿ ಗಿಡದಲ್ಲಿ ಗಂಡು ಮತ್ತು ಹೆಣ್ಣು ಅಂತ ನೋಡುವಾಗ ವ್ಯತ್ಯಾಸ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಇದು ಹೆಣ್ಣು ಗಿಡ ನೋಡಿ, ಇಲ್ಲಿ ಪಕ್ಕದಲ್ಲಿ ಗಂಡು ಗಿಡ ಇದೆ, ತೋರಿಸ್ತೇನೆ. ಅದರಲ್ಲಿ ಹೂಗಳು ಬರುವುದೆಲ್ಲ ಚೇಂಜ್, ಕಂಪ್ಲೀಟು ವಿಭಿನ್ನ. ಗಂಡು ಗಿಡದ ಹೂವೇ ಬೇರೆ, ಹೆಣ್ಣು ಗಿಡದ ಹೂವೇ ಬೇರೆ, ಆದರೆ ಗಿಡ ನೋಡಲಿಕ್ಕೆ ಒಂದೇ ರೀತಿ ಸ್ನೇಹಿತರೆ. ನೋಡಿ, ಇದು ಗಂಡು ಗಿಡ. ಇದರಲ್ಲಿ ಯಾವತ್ತೂ ಕೂಡ ಕಾಯಿಗಳಾಗುವುದಿಲ್ಲ, ಇದರಲ್ಲಿ ಕೇವಲ ಹೂಗಳು ಮಾತ್ರ ಬರುವುದು. ಎಷ್ಟೇ ಹೆಣ್ಣು ಗಿಡ ಜಾಯಿಕಾಯಿ ಗಿಡಗಳಿದ್ರೂ ಕೂಡ 1-2 ಗಂಡು ಗಿಡಗಳು ಇಲ್ಲದಿದ್ದರೆ ಹೆಣ್ಣು ಗಿಡದಲ್ಲಿ ಕಾಯಿಗಳು ಬರುವುದೇ ಇಲ್ಲ, ಕಾಯಿ ಕಟ್ಟುವುದಿಲ್ಲ. ಯಾಕಂತ ಹೇಳಿದರೆ ಪರಾಗಸ್ಪರ್ಶ ಆಗಿರುವುದಿಲ್ಲ ಅಲ್ವಾ. ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿ ಗಂಡು ಹೂ ಮತ್ತು ಹೆಣ್ಣುವಿನ ವ್ಯತ್ಯಾಸವನ್ನು ನಾನು ತಿಳಿಸ್ತೇನೆ. ಆಮೇಲೆ ನೀವೇ ನಿರ್ಧರಿಸಿ ಗಂಡು ಗಿಡ ಇದೆಯಾ ಅಥವಾ ಇಲ್ವಾ ಅಂತ. ನೋಡಿ, ಮೊದಲಿಗೆ ನಾನು ಹೆಣ್ಣು ಹೂವನ್ನು ಹುಡುಕ್ತೇನೆ, ಇಲ್ಲಿ ಎಲ್ಲಿಯಾದರೂ ಕಾಣ್ತದ ಅಂತ. ನೋಡಿ, ಇಲ್ಲಿ ಒಂದು ಹೆಣ್ಣು ಇದೆ ನೋಡಿ, ಇದು ಪರಾಗಸ್ಪರ್ಶಕ್ಕೆ ರೆಡಿಯಾದ ಹೆಣ್ಣು ಹೂ ನೋಡಿ.
ಹಾಗೆಯೇ ಗಂಡು ಹೂ ಇದೆ ಅಂತ ನೋಡ್ತೇನೆ. ನೋಡಿ ಎಷ್ಟು ವ್ಯತ್ಯಾಸ ಇದೆ ಅಂತ ನಿಮಗೆ ಇಲ್ಲಿ ಕಾಣಬಹುದು. ಈ ಗಂಡು ಹೂ ನೋಡಲಿಕ್ಕೆ ಗಾತ್ರದಲ್ಲಿ ತುಂಬ ವ್ಯತ್ಯಾಸ ಇದೆ, ತುಂಬ ದಪ್ಪ ಇದೆ. ನೋಡಿ ವ್ಯತ್ಯಾಸವನ್ನು ಗಮನಿಸಿ. ಇದರಲ್ಲಿ ಪರಾಗ ಮಾತ್ರ ಇರುವುದು, ಇದರಲ್ಲಿ ಮಕರಂದ ಇರುವುದಿಲ್ಲ. ಹೆಣ್ಣು ಹೂ ಗಾತ್ರದಲ್ಲಿ ಚಿಕ್ಕದು. ನೋಡಿ ವ್ಯತ್ಯಾಸವನ್ನು ನೋಡಿ. ಆ ಹಸಿರು ಕಾಣ್ತದಲ್ಲ ಅದರ ಭಾಗ ಕಡ್ಡಿ ಹಾಗೆ, ಅದರ ಬುಡವನ್ನು ಗಮನಿಸಿ. ಹೆಣ್ಣು ಹೂವಿನ ಬುಡ ದಪ್ಪ ಇದೆ, ಅದು ಮುಂದೆ ಕಾಯಿಯಾಗಿ ಬೆಳೀತದೆ ನೋಡಿ ಹಾಗೆ. ಇಲ್ಲಿ ಗಂಡು ಹೂವಿನ ಬುಡವನ್ನು ಗಮನಿಸಿ, ಅದು ಸಪೂರ ಇದೆ. ಅಂದರೆ ಇದರಲ್ಲಿ ಕಾಯಿ ಕಟ್ಟುವುದು ಯಾವುದು ಅಂತ ಹೇಳಿದರೆ ಹೆಣ್ಣು ಹೂವಿದ್ದು. ಹಾಗಾಗಿ ಅದರ ಬುಡ ತೊಟ್ಟು ಅಂತ ಹೇಳ್ತೇವೆ, ಮುಂದೆ ಕಾಯಿಯಾಗಿ ಬೆಳವಣಿಗೆ ಆಗ್ತದೆ ನೋಡಿ, ಅದು ದಪ್ಪ ಇರ್ತದೆ. ಹೂವಿನಲ್ಲಿ ಮಾತ್ರ ಗೊತ್ತಾಗೋದು ನಿಮಗೆ. ಕ್ಲಿಯರ್ ಆಯ್ತಲ್ಲ 100% ಗಂಡು ಹೂ ಯಾವುದು ಹೆಣ್ಣು ಹೂವು ಅಂತ. ನಾವು ಈ ನರ್ಸರಿ ಅಂತ ಹೇಳುವಾಗ 2 ರೀತಿಯ ನರ್ಸರಿಗಳು ಸಿಗ್ತದೆ ನೋಡಲಿಕ್ಕೆ. ಹೂವಿನ ಗಿಡ ಇರ್ತದೆ, ಹಣ್ಣಿನ ಗಿಡಗಳಿರ್ತದೆ, ಎಲ್ಲ ರೀತಿಯ ಗಿಡಗಳ ಒಟ್ಟಿಗೆ ಈ ಜಾಯಿಕಾಯಿ ಗಿಡವನ್ನು ಕೂಡ ಇಟ್ಟಿರ್ತಾರೆ. ಅವರಿಗೆ ಯಾವುದೇ ಕೃಷಿಯ ಬಗ್ಗೆ ಮಾಹಿತಿ ಇರುವುದಿಲ್ಲ, ಕೇವಲ ಗಿಡಗಳನ್ನು ಅವರು ಸೇಲ್ ಮಾಡೋದು ಮಾತ್ರ ಗೊತ್ತಿರುವುದು. ಹಾಗಾಗಿ ಅಂಥ ನರ್ಸರಿಗಳಿಂದ ನೀವು ಗಿಡಗಳನ್ನು ತಂದರೆ ಅವರಿಗೆ ಈ ಗಂಡು ಗಿಡ ಹೆಣ್ಣು ಗಿಡ ಅಂತ ಹೇಳುವ ವ್ಯತ್ಯಾಸ ಗೊತ್ತಿರುವುದಿಲ್ಲ. ಹಾಗಾದರೆ ನಾವೇ ನೋಡಬೇಕು, ಅಂಥ ನರ್ಸರಿಗಳಿಂದ ಕೆಲವೊಂದು ಗಿಡಗಳನ್ನು ನಾವು ತೆಗೊಳ್ಳುವ ಹಾಗಿಲ್ಲ ಸ್ನೇಹಿತರೆ. ನಾವು ಒಂದು ಉತ್ತಮ ಗುಣಮಟ್ಟದ ತೋಟ ಮಾಡಬೇಕಾದ್ರೆ ನಾವು ಕೇವಲ ಅದೇ ಗಿಡವನ್ನು ಮಾರುವಂಥ ನರ್ಸರಿಗಳು ಯಾವುದಾದ್ರೂ ಇದೆ ಅಂತ ನೋಡಬೇಕು, ಅಂದರೆ ಪ್ರೊಫೆಷನಲ್ ನರ್ಸರಿ ಅಂತ. ಈಗ ನಮ್ಮೂರಲ್ಲಿ ಒಂದು ನರ್ಸರಿ ಇದೆ ಸ್ನೇಹಿತರೆ, ಕಿನಟುಕ್ಕರ ನರ್ಸರಿ ಅಂತ, ಕಿನಟುಕ್ಕರ ಜಾಯಿಕಾಯಿ ನರ್ಸರಿ ಅಂತ. ಇದು ತುಂಬ ದೊಡ್ಡ ನರ್ಸರಿ, ಕೇರಳದ ಅತಿ ದೊಡ್ಡ ನರ್ಸರಿಯ ಒಂದು ಬ್ರ್ಯಾಂಚು ನಮ್ಮೂರಲ್ಲಿದೆ ಸ್ನೇಹಿತರೆ. ಅಲ್ಲಿಂದಲೇ ಇದು ಗಿಡವನ್ನು ತಂದು ನೆಟ್ಟದ್ದು. ನಾವು ಕೃಷಿಕರು ಆದಷ್ಟು ಗುಣಮಟ್ಟದ ಗಿಡಗಳಿಗೆ ಆದ್ಯತೆಯನ್ನು ಕೊಡಬೇಕೇ ಹೊರತು ಒಟ್ಟಾರೆಯಾಗಿ ನಾವು ನಾಟಿ ಮಾಡಿದರೆ, ಅದು ಅಡಿಕೆಯಲ್ಲೂ ಕೂಡ ಹಾಗೇನೆ ಅಲ್ವಾ. ನಾನು ಪದೇ ಹೇಳುವುದೇನು, ಗೊಬ್ಬರದಿಂದ ಅಡಿಕೆ ಅಲ್ಲ, ನಮ್ಮ ಬಿತ್ತನೆ ಬೀಜದಿಂದ ಅಡಿಕೆ ಅಂತ ಯಾಕೆ ಹೇಳ್ತೇನೆ, ಇದೇ ಇರುವುದು ಸ್ನೇಹಿತರೆ. ನೋಡಿ ಇಲ್ಲಿ ಗಮನಿಸಿ, ಹಣ್ಣಡಿಕೆ ರಾಶಿ ಬಿದ್ದಿದೆ. ನಾನು ಹಾಕಿದ ಗೊಬ್ಬರ ಇಲ್ಲಿಲ್ಲ ಸ್ನೇಹಿತರೆ. ಇಲ್ಲಿ ಇರುವುದೇನು, ಈ ಜಾಯಿಕಾಯಿಯ ಗಿಡದ ಎಲೆ, ಅಡಿಕೆ ಸೋಗೆಯ ತ್ಯಾಜ್ಯಗಳು, ಮತ್ತು ನನ್ನ ಜಮೀನಲ್ಲಿರುವ ವೆಲ್ವೆಟ್ ಬೀನ್ಸ್ ಇರ್ಬೋದು ಅಥವಾ ಇನ್ನಿತರ ಕಳೆಗಳ ಎಲೆಗಳೆಲ್ಲ ಜಮೀನಿಗೆ ಬಿದ್ದು ಅದನ್ನು ಎರೆಹುಳುಗಳು ತಿಂದು ಗೊಬ್ಬರ ಮಾಡಿ ನಮ್ಮ ಅಡಿಕೆ ತೋಟದ ಇಳುವರಿಯನ್ನು ಹೆಚ್ಚಿಸ್ತದೆ. ಇದು ನನ್ನ ಪದ್ಧತಿ. ಇಲ್ಲಿ ನೀವು ಗಮನಿಸಬೇಕಾದ್ರೆ ಇನ್ನೊಂದು ಅತಿ ಮುಖ್ಯ ವಿಷಯ ಏನಂತ ಹೇಳಿದರೆ, ನೋಡಿ ನಾನು ಹಾಗೆ ಹೇಳಿದೆ, ನಾವು ಅಡಿಕೆ ತೋಟದ ಒಳಗಡೆ ಎಡೆ ಕೃಷಿಯನ್ನು ಮಾಡಿದರೆ ಏನು ಲಾಭ ಅಂತ ಹೇಳಿದರೆ, ಒಂದು ದೊಡ್ಡ ಲಾಭ ನಮಗೆ ನಮ್ಮ ಹಣಕಾಸಿನ ವ್ಯವಸ್ಥೆ ಉತ್ತಮ ಆಗ್ತದೆ, ಗೊಬ್ಬರ ಹಾಕುವಂಥ ಅಗತ್ಯ ಬರೋದಿಲ್ಲ ಸ್ನೇಹಿತರೆ. ನೋಡಿ ಇಲ್ಲಿ ಇಷ್ಟೊಂದು ಜಾಯಿಕಾಯಿ ಎಲೆ ಬಿದ್ದಿದೆ ನೋಡಿ, ಅಡಿಭಾಗವನ್ನು ತೋರಿಸ್ತೇನೆ ನಿಮಗೆ ಹೇಗೆ ಬಿದ್ದಿದೆ ಅಂತ. ನೋಡಿ ಇಲ್ಲಿ ಎಷ್ಟು ಎಲೆ ಇದೆ ನೋಡಿ, ವೆಲ್ವೆಟ್ ಬೀನ್ಸಿನ ಎಲೆ ಇದೆ. ಆಮೇಲೆ ಮುಖ್ಯವಾಗಿ ಜಾಯಿಕಾಯಿಯ ತ್ಯಾಜ್ಯಗಳು ನೋಡಿ, ಇದೆಲ್ಲ ಜಾಯಿಕಾಯಿಯ ಕಡ್ಡಿ ಒಣಗಿದ್ದು. ಆಮೇಲೆ ಇಲ್ಲಿ ಗಮನಿಸಿದರೆ ನಿಮಗೆ ಈ ಮಣ್ಣನ್ನು ಗಮನಿಸುವಾಗ ನಿಮಗೆ ನಿಜವಾದ ಗೊಬ್ಬರ ಆಗಿದೆಯೇ ಇಲ್ವ ಅಂತ ಇಲ್ಲಿ ಕಾಣ್ಬೋದು. ನೋಡಿ ಹೇಗಿದೆ. ಇದು ಯಾವುದೇ ರೀತಿಯ ಹಣ ಕೊಡಬೇಕಾ? ನಾವು ಒಂದು ಗಿಡವನ್ನು ನಾಟಿ ಮಾಡಿದರೆ ನಮಗೆ ಅದೊಂದು ನಿರಂತರವಾಗಿ ಗೊಬ್ಬರ ಉತ್ಪಾದಿಸುವ ಒಂದು ಫ್ಯಾಕ್ಟ್ರಿ ಅಂತಲೇ ನಾವು ತಿಳ್ಕೊಳ್ಬೇಕು ಸ್ನೇಹಿತರೆ. ಈ ಒಂದು ಗಿಡ ನಾಟಿ ಮಾಡಿದರೆ ಇಲ್ಲಿ ಪರ್ಮನೆಂಟ್ ಒಂದು ಗೊಬ್ಬರದ ಫ್ಯಾಕ್ಟ್ರಿ ನಿಮ್ಮಲ್ಲಿ ರೆಡಿ ಆಯಿತು ಅಂತ ಲೆಕ್ಕ. ಅದನ್ನು ಬಿಟ್ಟು ನಾವೇನು ಮಾಡೋದು, ಅಡಿಕೆ ತೋಟದ ಒಳಗಡೆ ಯಾವುದಾದ್ರೂ ಗಿಡ ಇದ್ದರೆ ಅಡಿಕೆಯ ಗೊಬ್ಬರವನ್ನು ಹೀರ್ತದೆ ಅಂತ ಒಂದು ತಪ್ಪು ಅಂತ ಹೇಳಿದರೆ ಅದರಷ್ಟೊಂದು ಹೆಡ್ಡತನದ ವಿಷಯ ಬೇರೆ ಇಲ್ಲ. ಅದು ನಮ್ಮ ಅಡಿಕೆ ತೋಟದ ಒಳಗಡೆ ಯಾವುದೇ ಗಿಡಗಳಿದ್ರೂ ಕೂಡ ನಮ್ಮ ಮಣ್ಣಿನ ಗೊಬ್ಬರ ಹೆಚ್ಚಾಗ್ತದೆ ಅಂತ ನಿಮ್ಮ ಮಾಹಿತಿಯನ್ನು ನೀವು ಉಲ್ಟ ತಿಳ್ಕೊಳ್ಳಿ ಸ್ನೇಹಿತರೆ. ಅಷ್ಟೇ. ನೀವು ಮಾಡ್ತಿರುವ ಕೃಷಿ ಕೆಲಸಕ್ಕೂ ನಾನು ಹೇಳುವ ಕೃಷಿ ಕೆಲಸಕ್ಕೂ ಸಂಪೂರ್ಣ ಉಲ್ಟವೇ. ನೀವು ಗೊಬ್ಬರ ಹಾಕ್ತೀರಿ, ನಾನು ಗೊಬ್ಬರ ಹಾಕೋದಿಲ್ಲ, ಗೊಬ್ಬರದಿಂದಲೇ ಇಳುವರಿ ಬರುವುದಂತ ತಿಳ್ಕೊಂಡು ಒಟ್ಟಾರೆ ಗಿಡಗಳನ್ನು ಆರಿಸಿ ನಾಟಿ ಮಾಡ್ತೀರಿ. ನಾನು ಹಾಗಲ್ಲ, ನಾನು ಬಿತ್ತನೆ ಬೀಜಕ್ಕೆ ಆದ್ಯತೆ ಕೊಡ್ತೇನೆ. ಹಾಗಾಗಿ ನಮಗೆ ಬೇಕಾದಷ್ಟು ಇಳುವರಿ ನನ್ನ ಅಡಿಕೆ ತೋಟದಲ್ಲಿ ಇದೆ. ಗೊಬ್ಬರ ಹಾಕದೆ ವಿಪರೀತ ನೀರು ಕೊಡ್ತೀರಿ. ನಾನು ಮಣ್ಣಿನಲ್ಲಿರುವ ಜೀವಿಗಳಿಗಂತ ನೀರು ಕೊಡೋದು, ನೀವು ಅಡಿಕೆ ಗಿಡಗಳಿಗೆ ಅಂತ ನೀರು ಕೊಡೋದು. ನಾನು ಮಣ್ಣಿನಲ್ಲಿರುವ ಜೀವಿಗಳಿಗೆ ಅಂತ ನೀರು ಕೊಡೋದು. ಅಡಿಕೆ ತೋಟಕ್ಕೆ ಅಡಿಕೆ ಗಿಡಗಳಿಗೆ ನಾನು ನೀರು ಕೊಡೋದೇ ಇಲ್ಲ. ಯಾಕಂತ ಹೇಳಿದರೆ ಅದು ಬೇಕಿದ್ದರೆ ಹೀರ್ಕೊಳ್ಬೇಕು, ಅದಕ್ಕೆ ಬೇರೆಯೇ ವ್ಯವಸ್ಥೆ ಇದೆ. ಆದರೆ ಮಣ್ಣಿನಲ್ಲಿರುವ ಜೀವಿಗಳಿಗೆ, ಎರೆಹುಳ ಇರ್ಬೋದು, ಏನೇನು ಜೀವಿಗಳಿದೆ, ಅದಕ್ಕೆ ನೇರವಾಗಿ ನೀರು ಬೇಕು ಸ್ನೇಹಿತರೆ. ಇನ್ನು ಮುಖ್ಯ ವಿಷಯ ಏನಂತ ಹೇಳಿದರೆ, ನೀವು ಅಡಿಕೆ ತೋಟವನ್ನು ಸಾಕ್ತೀರಿ. ಇಲ್ಲಿ ನನ್ನನ್ನು ಅಡಿಕೆ ತೋಟ ಸಾಕ್ತಾ ಇದೆ ಸ್ನೇಹಿತರೆ. ಇದು ನಿಮಗೆ ಮತ್ತು ನಮಗೆ ಇರುವ ವ್ಯತ್ಯಾಸ, ಅಥವಾ ಈ ಶೂನ್ಯ ಬಂಡವಾಳ ಕೃಷಿ ಪದ್ಧತಿಯ ವ್ಯತ್ಯಾಸ. ಇಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರದ ಹಂಗಿಲ್ಲ, ಯಾವುದೇ ಸಾವಯವ ಗೊಬ್ಬರದ ಹಂಗಿಲ್ಲ. ಇನ್ನು ಜೀವಾಮೃತ ಮಾಡೋದು, ಅದು ಮಾಡೋದು, ಅದನ್ನು ಕೊಳೆಸುವುದು, ಇದನ್ನು ಗುಂಡಿ ಮೆಗ್ದು ಗೊಬ್ಬರ ಇಡುವುದು, ಇಂತೆಲ್ಲ ರಗಳೆಗಳ ಕೆಲಸನೇ ಇಲ್ಲ ಸ್ನೇಹಿತರೆ. ಕೇವಲ ಗಿಡಗಳನ್ನು ನಾಟಿ ಮಾಡೋದು, ನೆಮ್ಮದಿಯಾಗಿ ಊರಿನಲ್ಲಿ ಏನಾದರೂ ಒಂದು ಕೆಲಸ ಇದ್ದರೆ ಮಾಡುವುದು, ಇಲ್ಲದ್ರೆ ಮನೆಯಲ್ಲಿ ನೆಮ್ಮದಿಯಾಗಿ ಇರುವುದು, ಖುಷಿಯಿಂದ ಇರುವುದು. ಇಲ್ಲಿರುವ ಗಾಳಿಯಲ್ಲಿ ಕೂಡ ಆರೋಗ್ಯ ಇದೆ, ನಮ್ಮ ಕೃಷಿ ಉತ್ಪನ್ನದಲ್ಲೂ ಆರೋಗ್ಯ ಇದೆ, ಯಾವುದೇ ರಾಸಾಯನಿಕದ ಅಂಶ ಇರುವುದಿಲ್ಲ. ಬಾಳೆ ಇರಬಹುದು, ಹಣ್ಣಿನ ಗಿಡಗಳನ್ನು ನಾಟಿ ಮಾಡಿ ಹಣ್ಣನ್ನು ತಿನ್ಬೋದು, ಖುಷಿಯಿಂದ ಇರ್ಬೋದು ಸ್ನೇಹಿತರೆ.
ಭವಿಷ್ಯದಲ್ಲಿ ಅಡಿಕೆಗೆ ರೇಟು ಬಿದ್ರೂ ಎದ್ರೂ ಏನೂ ನಮಗೆ ಸಮಸ್ಯೆ ಇಲ್ಲ. ಹೇಗಿದೆ ಈ ಕೃಷಿ ಮಾಹಿತಿ? ಖುಷಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಬೇರೆಯವರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು. 50 ಗಿಡ ನೆಟ್ಟಿದ್ದೇನೆ ಅಂತ ಹೇಳಿದೆ ಅಲ್ವಾ, ಅವರು 2 ಗಂಡು ಗಿಡವನ್ನು ನನಗೆ ಕಳಿಸ್ಕೊಡಿ ಅಂತ ಹೇಳಿದರು. ಅಂದರೆ ಅವರು ಮೈಸೂರಿನವರು, ನಾನು ಇರುವುದು ಧರ್ಮಸ್ಥಳದ ಹತ್ತಿರ. ಇಲ್ಲಿಂದ 2 ಗಿಡಗಳನ್ನು ಅವ್ರಿಗೆ ಗಂಡು ಗಿಡಗಳನ್ನು ಪಾರ್ಸಲ್ ಮಾಡಿಸಬೇಕು ನಾನು. ಹಾಗೆ ಹೋಗಿದ್ದೆ ಮೊನ್ನೆ ನರ್ಸರಿಗೆ. ನೋಡಿ 2 ಗಿಡಗಳನ್ನು ತಂದೆ. ನೋಡಿ ನರ್ಸರಿಯ ದೃಶ್ಯವನ್ನು ನೀವು ನೋಡಬಹುದು. ಆದರೆ ಇನ್ನು ಈ ಗಿಡಗಳನ್ನು ಸುರಕ್ಷಿತವಾಗಿ ಪ್ಯಾಕ್ ಮಾಡಿ ನಾನು ಬಸ್ಸಲ್ಲಿ ಹಾಕಿ ಮೈಸೂರಿಗೆ ಕಳಿಸ್ಕೊಡ್ಬೇಕು ಸ್ನೇಹಿತರೆ. ಗೊತ್ತಿಲ್ಲ, ಇದೇ ನನಗೆ ಅಂತೂ ಹೊಸ ಅನುಭವ ಗಿಡಗಳನ್ನು ಕಳಿಸಿಕೊಡ್ತು. ಏನಾದರೂ ಡ್ಯಾಮೇಜ್ ಆದರೂ ಒಂದು ಗ್ಯಾರಂಟಿ ಇದೆ ನನಗೆ. ಒಂದೆರಡು ಅದರ ಸಣ್ಣ ಗಿಡಗಳ ಗೆಲ್ಲುಗಳು ಮುರಿದ್ರೂ ಕೂಡ ಸಾಯುವುದಿಲ್ಲ ಸ್ನೇಹಿತರೆ, ಅಷ್ಟು ಸ್ಟ್ರಾಂಗ್ ಈ ಗಿಡಗಳು. ಒಂದು ವೇಳೆ ಗೆಲ್ಲುಗಳೆಲ್ಲ ಮುರಿತವಾದರೂ ಕೂಡ ಪುನಃ ಚಿಗುರು ಬರ್ತದೆ. ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಸಾಯುವ ಸಂಭವನೀಯತೆ ತುಂಬ ಕಮ್ಮಿ ಇದೆ. ಹಾಗಾಗಿ ನಾನು ಇದೊಂದು ಅವರಿಗೆ ಉಪಕಾರ ಮಾಡೋದಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇದರಲ್ಲಿ ಅವರಿಗೆ ಗಂಡು ಗಿಡ ಇಲ್ಲದಿದ್ದರೆ ಯಾವತ್ತೂ ಅದರಲ್ಲಿ ಇಳುವರಿ ಬರುವುದಿಲ್ಲ. ಇನ್ನು ಈ ಗಿಡ ಗಂಡು ಗಿಡ 2-3 ವರ್ಷ ಬೆಳಿಬೇಕು ಹೂ ಬರಬೇಕಾದ್ರೆ. ಹಾಗಾಗಿ ಅಷ್ಟರವರೆಗೆ ಆ ಕೃಷಿಕರು ಕಾಯಲೇಬೇಕಾಗ್ತದೆ. ಅವರ ಹೆಣ್ಣು ಗಿಡ ಬೆಳವಣಿಗೆ ಆಗಿ ಕಾದು ಕೂತಿದೆ, ಗಂಡಿಗಾಗಿ ಕಾಯ್ತಾ ಇದೆ ಅಂತ ಹೇಳ್ಬೋದು.